ಸೊ ಇವತ್ತು ನಮ್ಮೂರಲ್ಲಿ ಹಬ್ಬ ಆಯಿತು ಅಂತ ಊರಿಗೆ ಬಂದಿದ್ದೆ. ಆ್ಯಕ್ಚುಲಿ ನಿನ್ನ ಬಂದು 1 ವೀಕ್ ಆಯಿತು, ಬಿಕಾಸ್ ಹೇಗೂ ಫೀಡಿಂಗ್ ಸ್ಟಾಪ್ ಮಾಡಬೇಕಿತ್ತು ಆ್ಯಂಡ್ ಹಬ್ಬ ಕೂಡ ಇತ್ತು ಅಂತ ಊರಿಗೆ ಬಂದಿದೆ. ಆ್ಯಂಡ್ ಇವತ್ತು ಊರಲ್ಲಿ ಫೆಸ್ಟಿವಲ್ ಇರೋದ್ರಿಂದ ಇವತ್ತು ತಂಬಿಟ್ಟು ಆರತಿ ಇದೆ. ಸೊ ಅದಕ್ಕೆ ಅಂತ ನಾನು ಈ ಲೆಹಂಗಾ ಹಾಕ್ಕೊಂಡು ರೆಡಿ ಆಗ್ತಾಯಿದ್ವಿ. ಇಸ್ ವೆರಿ ಸ್ಪೆಷಲ್ ಟು ಮೀ, ಬಿಕಾಸ್ ಇದನ್ನು ಫಸ್ಟ್ ಟೈಮ್ ನನಗೋಸ್ಕರ ಕೊಡಿಸಿದ್ದು. ಅದು ನನಗೆ ಗೊತ್ತಿಲ್ಲದಾಗೆ ತಂದು ಕೊಟ್ಟಿದ್ದು. ಬಿಕಾಸ್ ಇದು ನನಗೆ ತುಂಬ ಸ್ಪೆಷಲು. ಇದು ಆಲ್ಮೋಸ್ಟ್ ಯಾವಾಗ ಅಂದರೆ 2014, ನನಗೆ ಆಲ್ಮೋಸ್ಟ್ 10 ಇಯರ್ಸ್ ಬ್ಯಾಕ್ದು. ಸೊ ಇವಾಗ ಬನ್ನಿ ರೆಡಿ ಆಗೋಣ. ಅಪ್ಲೈಯಿಂಗ್ ಮಾಯಿಶ್ಚರೈಸರ್. ಸೊ ನಾನು ಯಾವಾಗೂ ಆಲ್ರೆಡಿ ನನ್ನ ಪ್ರೀವಿಯಸ್ ವೀಡಿಯೋಲಿ ಹೇಳಿರೋ ಹಾಗೆ ಸೊ ಮೇಕಪ್ನ ಮಿನಿಮಲ್ ಆಗಿರ್ತೀನಿ. ಇದು ಫೆಸ್ಟಿವಲ್ ಆದರೂ ಆಗಲಿ ಏನಾದರೂ ಆಗಲಿ ಎನಿ ವೆಡ್ಡಿಂಗ್ಸ್ ಆ ಥರ ಇದ್ದರೆ ಮಾತ್ರ ನಾನು ಮೇಕಪ್ ಅಪ್ಲೈ ಮಾಡೋದು. ತುಂಬ ಇಂಪಾರ್ಟೆಂಟ್ ಫಂಕ್ಷನ್ಸ್ಗೆ. ಇಲ್ಲಾಂದರೆ ನಾನು ಮನೇಲಿದ್ದರೆ ಅಂತೂ ಮೇಕಪ್ ಅಪ್ಲೈನೇ ಮಾಡೋಲ್ಲ. ಎಲ್ಲಾದರೂ ಸಿಂಪಲ್ ಇದ್ದರೆ ಜಸ್ಟ್ ಮಾಯಿಶ್ಚರೈಸರ್ ಆ್ಯಂಡ್ ಸೆರಮ್ ಅಪ್ಲೈ ಮಾಡ್ತೀನಿ. ಮಾಯಿಶ್ಚರೈಸರ್, ಬಿಸಿಲಿದ್ರೆ ಸನ್ಸ್ಕ್ರೀನ್ ಅಷ್ಟೇ. ಸೊ ಇವಾಗ ಬಿಸಿಲೇನಿಲ್ಲ, ಈವ್ನಿಂಗ್ ಇರೋದ್ರಿಂದ ನಾನು ಜಸ್ಟ್ ಮಾಯಿಶ್ಚರೈಸರ್ ಆ್ಯಂಡ್ ಸೆರಮ್ ಅಪ್ಲೈ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ವಾಯ್ಸ್ ಸ್ವಲ್ಪ ಹೋಗಿದೆ ಬಿಕಾಸ್ ನನಗೆ ಸ್ವಲ್ಪ ಹುಷಾರಿಲ್ಲ. ಹಾಲು ಬಿಡ್ಸೋಕ್ಕೆ ಬಂದಿದ್ದೀನಲ್ವ. ಸೊ ಯಾರಿಗಾದರೂ ಹಾಲು ಬಿಡಿಸುವಾಗ ಏನೇನು ಪ್ರಾಬ್ಲಮ್ ಆಗುತ್ತೆ, ಏನು ಫೇಸ್ ಮಾಡ್ತೀವಿ ಅದೆಲ್ಲ ನಿಮಗೆ ಗೊತ್ತಾಗಬೇಕಂದ್ರೆ ನಂದು ನೆಕ್ಸ್ಟ್ ವೀಡಿಯೋನ ಫಾಲೋ ಅಪ್ ಮಾಡಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಹಾಲು ಬಿಡಿಸುವಾಗ ನಾನು ಏನು ಪ್ರಾಬ್ಲಮ್ನ ಫೇಸ್ ಮಾಡಿದೆ ಅಂತ. ಸೊ ಐಮ್ ಅಪ್ಲೈಯಿಂಗ್ ಸೆರಮ್. ಸೊ ಸೆರಮ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನಾನು ಅಪ್ಲೈ ಮಾಡೋ ಸೆರಮ್ ಬಂದು ಹಿಮಾಲಯದು. ಸೊ ಇದು ತುಂಬ ಡಾರ್ಕ್ ಸ್ಪಾಟ್. ನಂದು ಆ್ಯಕ್ಚುಲಿ ನನ್ನ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಡಾರ್ಕ್ ಸ್ಪಾಟ್ಸ್ ಆಗಿತ್ತು ಫೇಸಲ್ಲೆಲ್ಲ. ಸೊ ಇದನ್ನು ಅಪ್ಲೈ ಮಾಡಿದ ಮೇಲೆ ಗ್ರ್ಯಾಜುವಲ್ ಆಗಿ ಕಡಿಮೆ ಆಗ್ತಾ ಬರ್ತಿದೆ. ಜಸ್ಟ್ ಅಪ್ಲೈ ಮಾಡಿ ಒಂದು 4-5 ಡ್ರಾಪ್ಸ್ ಈ ಥರ ಹಾಕಿದರೆ ನಿಮಗೆ ರಿಸಲ್ಟ್ ಕ್ರಮೇಣ ಗೊತ್ತಾಗುತ್ತೆ, ಒಂದೇ ಸರಿ ರಿಸಲ್ಟ್ ಬರೋಲ್ಲ. ಸೊ ನನ್ನ ಫೇಸಿಗೆ ಇದು ವರ್ಕ್ ಆಗಿದೆ. ನನ್ನ ಫೇಸ್ ಬಂದು ಡ್ರೈ ಫೇಸು. ಸೊ ಇಷ್ಟೇ ಮೇಕಪ್ಪು. ಸೊ ಡಲ್ ಹೊಡೆದ್ರೂ ಪರವಾಗಿಲ್ಲ, ಬಿಕಾಸ್ ಈ ಸೆಕೆಯಲ್ಲಿ ಮೇಕಪ್ ಅಪ್ಲೈ ಮಾಡಿಕೊಂಡು ಯಾವಳಿರ್ತಾಳೆ ಅಂತ ಅನಿಸುತ್ತೆ. ವೇರಿಂಗ್ ದಿಸ್ ಸ್ಟಿಕ್ಕರ್. ಇಯರಿಂಗ್ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಲೈಕ್ ದಿಸ್ ಇಯರಿಂಗ್ ವೆರಿ ಮಚ್. ಸೊ ಇಯರಿಂಗ್ನ ನಾನು ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದು. ಸೊ ಇಯರಿಂಗ್ ಕುಸಾಲ್ಸಿಂದ ತೊಗೊಂಡಿದ್ದು. ಇಯರಿಂಗ್ ತುಂಬಾ ಗುಡ್ ಲುಕ್ ಕೊಡುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಯಾರು ಇದನ್ನು ಗೋಲ್ಡಾ ಅಂತ ಕೇಳ್ತಾರೆ, ಇದನ್ನು ಹಾಕೋದಾಗಲ್ಲ. ಸೊ ಐ ಲೈಕ್ ದಿಸ್ ಇಯರಿಂಗ್ ವೆರಿ ಮಚ್. ಸೊ ಈ ಇಯರಿಂಗ್ನ ನಾನು ವೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಸೊ ಸಿಂಪಲ್ ಲುಕ್ಕೇನೆ, ಬಟ್ ದಿಸ್ ಇಯರಿಂಗ್ ಲುಕ್ಸ್ ವೆರಿ ಗುಡ್ ಟು. ಸೊ ಇವಾಗ ರೆಡಿಯಾಗಿ ಆಯಿತು. ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಸಿಂಪಲ್ ಲುಕ್ಸ್, ಜಸ್ಟ್ ಹೇರ್ ಸ್ಟೈಲು ಅಷ್ಟೇ, ಫ್ರಂಟ್ ಅಷ್ಟೇ ಹೇರ್ ಸ್ಟೈಲ್ ಮಾಡಿ ಹಾಗೆ ಸೆಮಿಲು. ಸೊ ಇವಾಗ ನಾನು ರೆಡಿಯಾಗಿ ಆಯಿತು. ಸೊ ಇವಾಗ ತಂಬಿಟ್ಟು ಆರತಿ ಒಂದು 6:30 ಮೇಲೆ ಸ್ಟಾರ್ಟ್ ಆಗುತ್ತಂತೆ. ಸೊ ಆಲ್ರೆಡಿ ರೆಡಿ ಆಗಿದ್ದೀನಿ. ಸೊ ಇನ್ನು ನನ್ನ ಮಗನ ರೆಡಿ ಮಾಡಬೇಕು ಅಷ್ಟೇ. ಸೊ ಇವತ್ತು ಊರಲ್ಲಿ ಹಬ್ಬ ಇರೋದ್ರಿಂದ ನಾನು ಈ ಲೆಹಂಗಾನೇ ಹಾಕೋಬೇಕು ಅಂತ ಅಂದ್ಕೊಂಡೆ. ಅಂದರೆ ತುಂಬ ದಿನ ಆಗಿತ್ತು ವೇರ್ ಮಾಡಿ, ಆ್ಯಂಡ್ ಈ ಲೆಹಂಗಾನೇ ನನಗೆ ತುಂಬ ಸಿಕ್ಕಾಬಡೆ ಇಷ್ಟ. ಅದಕ್ಕೆ ಈ ಲೆಹಂಗಾ ಹಾಕೋಬೇಕು ಅಂತ ಅನ್ನಿಸ್ತು. ಸೊ ಚೆನ್ನಾಗಿ ಕಾಣ್ತಿದ್ದೀನ ಕಮೆಂಟ್ ಮಾಡಿ ತಿಳಿಸಿ. ಈಗ ಏನಂದರೆ 6:30 ಆಗಿದೆ ಆಲ್ಮೋಸ್ಟು. ಸೊ ನಮ್ಮೂರ ಕಡೆ ಎಲ್ಲ ಸಂಜೆ ಮೇಲೆ ತಂಬಿಟ್ಟು ಆರತಿ ಹೋಗೋದು. ನಾಳೆ ಮಟನ್ ಊಟ ಇದೆ. ಈ ಹಬ್ಬ ಮಾಡಿ ಆಲ್ಮೋಸ್ಟ್ 15 ಇಯರ್ಸ್ ಆಗಿತ್ತಂತೆ. ಸೊ ಊರಿಗೆ ಒಳ್ಳೆಯದಾಗಲಿ ಅಂತ ಮತ್ತೆ ಈ ಹಬ್ಬ ಮಾಡ್ತಾ ಇದ್ದಾರೆ. ಸೊ ಇದು ಕಾಳಮ್ಮ ಹಬ್ಬ ಅಂತ. ಇದು ಏನಂದರೆ ಊರವರೆಲ್ಲ ಸೇರಿ ಒಟ್ಟಿಗೆ ಮಾಡೋವಂಥ ಹಬ್ಬ. ಸೊ ಎಲ್ಲರೂ ದುಡ್ಡನ್ನು ಎತ್ತಿ ಸೊ ಎಲ್ಲರೂ ಅಲ್ಲೇ ಮಟನ್ ಕಟ್ತೀವಿ ಅನ್ನೋ ಮೀನ್ಸ್ ಪರ ಥರ ಅಂದ್ಕೊಳ್ಳಿ. ಸೊ ನಾಳೆ ಫುಲ್ ಮಟನ್ ಊಟ. ಸೊ ಎಲ್ಲ ನೆಂಟರುಗಳೆಲ್ಲ ಬರ್ತಾರೆ. ನಾನು ಬೇಗನೆ ರೆಡಿಯಾಗಿದ್ದೆ, ಬಿಕಾಸ್ ಪಾಪುನ ಇಲ್ಲಿ ಎತ್ಕೊಳ್ಳೋಕ್ಕೆ ತುಂಬ ಜನ ಇದ್ದಾರೆ. ಸೊ ನನಗೆ ಟೈಮ್ ಸಿಕ್ತು, ಬೇಗನೆ ರೆಡಿಯಾಗಿ ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ತುಂಬ ದಿನ ಆಗಿತ್ತು ನಾನು ಈ ಥರ ಫೋಟೋಸ್ ಎಲ್ಲ ತಗೊಂಡು. ಸೊ ಅದಕ್ಕೆ ಅಂತ ನಾನು ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ. ಆ್ಯಂಡ್ ಗೌತು ಮತ್ತು ಅನು ಇದ್ದರು, ಅವ್ರ ಹತ್ರನೂ ಫೋಟೋಸ್ನ ಕ್ಲಿಕ್ ಮಾಡಿಸ್ಕೊಂಡೆ. ತುಂಬ ದಿನ ಆದಮೇಲೆ ನಾನು ಈ ಥರ ಫೋಟೋಸ್ ತೊಗೊಂಡಿದ್ದು ತುಂಬ ಸಿಕ್ಕಾಬಡೆ ಇಷ್ಟ ಆಯಿತು. ಬಿಕಾಸ್ ನಾನು ಮುಂಚೆ ಎಲ್ಲ ಏನಂದರೆ ಯಾವಾಗಾದರೂ ಫ್ರೀ ಇದ್ದರೆ ಸೊ ಸ್ಯಾರಿ ಹಾಕ್ಕೊಳ್ಳೋದು ಅಥವಾ ಬೇರೆ ಏನಾದರೂ ಡ್ರೆಸ್ ಹಾಕ್ಕೊಳ್ಳೋದು, ಫೋಟೋ ತಗೊಳ್ಳೋದು, ಫೋಟೋ ಶೂಟ್ ಮಾಡೋದು ನಂದು ತುಂಬ ಒಂದು ಇಷ್ಟವಾದ ಹಾಬಿ ಅಂತಲೇ ಹೇಳ್ಬೋದು. ಆ ಥರ ಆಯಿತು. ಬಟ್ ಈ ನಡುವೆ ಅದು ಪಾಪು ಆದಮೇಲಂತೂ ನಾನು ಮಾಡೋಕ್ಕೆ ಆಗಿರಲಿಲ್ಲ.
ಸೊ ಇವತ್ತು ಈ ಥರ ಫೋಟೋಸ್ ಎಲ್ಲ ತೊಗೊಂಡಿದ್ದು ನನಗೆ ಸಿಕ್ಕಾಪಡೆ ಅಂದರೆ ಸಿಕ್ಕಾಪಡೆ ಖುಷಿ ಆಯಿತು. ನಾನು ಹೇಗೆ ಕಾಣ್ತಿದ್ದೀನಿ ಕಮೆಂಟ್ ಮಾಡಿ. ಸ್ವಲ್ಪ ದಪ್ಪ ಆಗಿದ್ದೀನಿ ಬಿಕಾಸ್ ಮದರ್ಹುಡ್ ಅಲ್ವಾ. ಸೊ ನೆಕ್ಸ್ಟು ಡಯಟ್ ಅಥವಾ ವರ್ಕೌಟ್ ಏನಾದರೂ ಮಾಡಿ ಬ್ರೆಸ್ಟ್ ಫೀಡಿಂಗ್ ಇವಾಗ ಹೇಗೂ ಸ್ಟಾಪ್ ಮಾಡಿದ್ದೀನಿ. ಸೊ ಸ್ಟಾಪ್ ಮಾಡೋವರೆಗೂ ಏನು ಡಯಟ್ ಮಾಡಬಾರ್ದು ಅನ್ನೋದು ನನ್ನ ಮೈಂಡ್ ಸೆಟ್ ಇತ್ತು. ಸೊ ಇವಾಗ ಆಲ್ರೆಡಿ ಸ್ಟಾಪ್ ಆಗಿರೋದ್ರಿಂದ ನೆಕ್ಸ್ಟು ಡಯಟ್ ಮತ್ತು ಯೋಗ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಜೊತೆ ಕೂಡ ಆ ವಿಡಿಯೋಸ್ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಹೇಗೆ ಕಾಣ್ತಿದ್ದೀನಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಂತೂ ಸಿಕ್ಕಾಪಟ್ಟೆ ಒಂಥರ ಖುಷಿನೇ ಬಿಕಾಸ್ ನನ್ನ ಫೇವ್ರೇಟ್ ಲೆಹಂಗಾ ಬಿಕಾಸ್ ನಾನು ಹುಡುಗ ಕೊಡಿಸಿದ್ದು ಆ್ಯಂಡ್ ತುಂಬ ವರ್ಷ ಆದಮೇಲೆ ಇದನ್ನು ಹಾಕಿದ್ದು ಆ್ಯಂಡ್ ತುಂಬ ದಿನ ಆದಮೇಲೆ ರೆಡಿ ಆಗಿದ್ದು ಆ್ಯಂಡ್ ಫೋಟೋಸ್ ತೊಗೊಂಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಪಾಪಗೆ ನಾನು ಜಸ್ಟ್ ಹಾಗೆಯೇ ಸ್ಲೀವ್ಲೆಸ್ ಟಾಪ್ ಹಾಕಿ ಟೀ ಶರ್ಟ್ ಹಾಕಿ ರೆಡಿ ಮಾಡಿದೆ ಅಷ್ಟೇ ಬಿಕಾಸ್ ತುಂಬ ಸಿಕ್ಕೆ ಇದ್ದಿದ್ದರಿಂದ. ಅವನಂತೂ ಇವಾಗ ತುಂಬ ತುಂಟಾಗಿದ್ದಾನೆ. ಸೊ ಅದಾದಮೇಲೆ ನಾವು ತಂಬಿಟಾರ್ತಿ 6:30 ಅಂದರೂ 7:30 ಆಗೋಯಿತು ನಾವು ಹೊರಡೋ ಅಷ್ಟರಲ್ಲಿ. ಸೊ ಇಲ್ಲಿ ನೋಡಿ ತುಂಬ ಜನ ಹೋಗ್ತಾ ಇದ್ದಾರೆ. ಇವಾಗ ತಂಬಿಟಾರ್ತಿ ಆಲ್ಮೋಸ್ಟ್ 6:30 ಅಂದರೂ 7:30 ಆಗಿಬಿಟ್ಟಿದೆ. ಸೊ ಕತ್ಲೆಲ್ಲ ಹೋಗ್ತಾ ಇದ್ದೀವಿ ನಡ್ಕೊಂಡು. ಸೊ ಪಕ್ಕದವ್ರಿಗೆ ತಗೊಂಡು ಹೋಗ್ಬೇಕಾಗಿದೆ. ನಮ್ಮ ಅಕ್ಕ ಇಟ್ಕೊಂಡಿದ್ದಾರೆ. ಸೊ ನಾನು ಪಾಪ ಎತ್ಕೋಬೇಕಾಗತ್ತೆ ಅಂತ ನಾನು ಇಟ್ಕೊಂಡಿಲ್ಲ. ಸೊ ತಂಬಿಟಾರ್ತಿ ರೆಡಿ ಆಗಿದೆ ನೋಡಿ. ಅಕ್ಕ ತಗೊಂಡು ಬರ್ತಾ ಇದ್ದಾರೆ. ಇವರೇ ನಮ್ಮ ಅಕ್ಕ, ನಮ್ಮ ದೊಡ್ಡಪ್ಪನ ಮಗಳು. ಸೊ ಇವರು ನಮ್ಮ ಊರ ಪಕ್ಕನೇ. ಸೊ ಇವಾಗ ಅವ್ರವ್ರಿಗೆ ಹೋಗ್ತಾರೆ ನಾವು ತಂಬಿಟ್ಟು ತಗೊಂಡು. ಸೊ ಇವಾಗ ತಂಬಿಟ್ಟೆಲ್ಲ ತಗೊಂಡು ಬಂದ್ವಿ. ಸೊ ಇಲ್ಲಿ ಆ್ಯಕ್ಚುಲಿ ಮಾರಮ್ಮ ಟೆಂಪಲ್ ಇದು. ಸೊ ಅಲ್ಲಿ ನೋಡಿ ತುಂಬ ಆ್ಯಕ್ಚುಲಿ ಉಸ್ಕೂರವರು ಮತ್ತು ನಮ್ಮೂರವರು ಎಲ್ಲರೂ ತಂಬಿಟ್ಟು ತೊಗೊಂಡು ಬಂದಿದ್ದಾರೆ. ಸೊ ನಾನು ನನ್ನ ಅಕ್ಕ ಮತ್ತು ನಮ್ಮದು ಅತ್ತಿಗೆ ಎಲ್ಲರೂ ನಾವು ಒಂದು ಕಡೆ ಕೂತಿದ್ದೀವಿ. ಸೊ ನಮ್ಮ ರಿಲೇಟಿವ್ಸ್ ಎಲ್ಲರೂ. ಸೊ ನಾವು ಬಂದೀವಿ ಇಲ್ಲಿ ಕೂತಿದ್ದೀವಿ. ಇವಾಗ ಟೆಂಪಲ್ ಹತ್ರ ಕೂತಿದ್ದೀವಿ. ಸೊ ನಾನು ಟೆಂಪಲಲ್ಲಿ ಕಡ್ಡಿ ಕರ್ಪೂರ ಹಚ್ಚಿ ಅಂತ ಹಚ್ತಾ ಇದ್ದೀನಿ. ಸೊ ಟೆಂಪಲ್ ಒಳಗಡೆ ಕೂಡ ಹೋಗ್ತೀವಿ. ಸೊ ಕಡ್ಡಿ ಕರ್ಪೂರ ಹಚ್ಚಿ ಇಷ್ಟ ಹೋಗಿರ್ತೀವಿ. ಸೊ ಅದನ್ನು ಕೂಡ ಹತ್ರ ಹಾಕ್ತಾಯಿದ್ದೀವಿ. ಅದಾದಮೇಲೆ ನಾನು ಟೆಂಪಲ್ ಹತ್ರ ಹೋಗಿ ಸೊ ಮಂಗಳಾರತಿ ಎಲ್ಲ ತಗೊಂಡು ಒಂಥರ ಮಗ ಸಿಗ್ಬೇಕಂದ್ರೆ ಬೆಸ್ಟ್ ಅನ್ಸುತ್ತೆ ನೋಡಿ. ಎಷ್ಟು ಸೈಲೆಂಟ್ ಕೂತಿದ್ದಾರೆ, ಎಷ್ಟು ಜನ ಇದ್ರು, ಎಷ್ಟು ಗಲಾಟೆ ಇದ್ರು. ಇದು ಮುದ್ದು ಮಗು, ಇದು ಮುದ್ದು ಮೇದು. ಇದು ಹೇಗಾಗುತ್ತೆ ನೋಡಿ. ಹಾಯ್ ಮಾಡ್ಬಿಡು ಮನೆ. ಏನು ಹಾಯ್ ಎವ್ರಿವನ್. ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಅದಾದಮೇಲೆ ಎಲ್ಲರೂ ಕಾಯ್ಕೊಂಡು ಕೂತಿದ್ದೀವಿ ಬಿಕಾಸ್ ಅಲ್ಲಿ ಮೊದಲು ಬಸವಪ್ಪ ಎಲ್ಲ ಟೆಂಪಲ್ ಹತ್ರ ಪೂಜೆ ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿ ಸೊ ಪೂಜೆ ಇಲ್ಲಿ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿಯಾಗಿ ಇದ್ದಾರೆ. ಸೊ ಎಲ್ಲರೂ ತಂಬಿಟ್ಟನ್ನ ಕೂಡ ರೆಡಿ ಮಾಡಿದ್ದಾರೆ ತಟ್ಟೆಗಳನ್ನು. ಸೊ ಅವರು ಕೂಡ ರೆಡಿಯಾಗಿ ಬಂದು ಕೂತ್ಕೊಂಡಿದ್ದಾರೆ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ಬಸವಪ್ಪ ಏನು ಮಾಡ್ತು ಅಂದರೆ ಟೆಂಪಲಲ್ಲಿ ಹೋಗೇ ಇಲ್ಲ. ಸೊ ಬೇರೆ ಕಡೆ ಹೋಗ್ಬಿಡ್ತಂತೆ.
ಏನಂದರೆ ಮೊದಲು ಬಸಪ್ಪಂಗೆ ಪೂಜೆ ಮಾಡಬೇಕಿತ್ತಂತೆ, ಬಟ್ ಅದಾದಮೇಲೆ ಬೇರೆಯವ್ರಿಗೆ ಪೂಜೆ ಮಾಡಿದ್ರಿಂದ ಬಸವಪ್ಪ ಏನೋ ಮುನ್ಸ್ಕೊಂಡು ಹೋಗಿಬಿಟ್ಟಿದೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಕೂತಿದ್ದಾರೆ. ಆಮೇಲೆ ಹೋಗಿ ಬಸವಪ್ಪನ ಹತ್ರ ಸಮಯ ಕೇಳ್ಕೊಂಡು ಬಂದರು. ಸೊ ಅಷ್ಟರಲ್ಲಿ ನೋಡಿ ನನ್ನ ಮಗ ಹೇಗೆ ಆಟ ಆಡ್ತಾ ಇದ್ದಾನೆ. ಸೊ ನಾವು ಒಂದಷ್ಟು ಫೋಟೋ ವೆಯ್ಟ್ ಮಾಡ್ತಾನೆ ಇದ್ವಿ, ಬಸವಪ್ಪ ಯಾಕೆ ಇನ್ನೂ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲಂತೂ ಎಲ್ಲರೂ ಕೂತ್ಕೊಂಡಿದ್ರಲ್ಲ, ಎಲ್ಲರೂ ಅದೇ ಮಾತಾಡ್ತಾ ಇದ್ರು. ಸೊ ಬಸವಪ್ಪಂಗೆ ಏನೋ ಪೂಜೆ ಮಾಡೋದ್ರಲ್ಲಿ ಯಾಕೆ ಎಲ್ಲರೂ ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರಲ್ಲ, ಯಾಕ ಹೊತ್ತಿಂದ ವೆಯ್ಟ್ ಮಾಡ್ತೀವಿ. ಆಲ್ಮೋಸ್ಟ್ 9 o'clock ಆಯಿತು. ಸೊ ಏನಕ್ಕೆ ಇನ್ನೂ ಏನೂ ಮಾಡ್ತಾ ಇಲ್ಲല്ലോ ತಂಬಿಟ್ಟಲ್ಲ ಗೈಸ್. ನಾವು ಬಂದು ಆಲ್ಮೋಸ್ಟ್ 2 hours ಆಗ್ತಾ ಬಂತು. ಸೊ ಏನು ತಂಬಿಟ್ಟಾರ್ತಿ ಇನ್ನೂ ಸ್ಟಾರ್ಟ್ ಆಗೇ ಇಲ್ಲ ಅಂದರೆ ಇಲ್ಲಿ ಬಸಪ್ಪ ಎಲ್ಲೋ ಹೋಗ್ಬಿಟ್ಟಿದೆ ಅಂತೆ. ಮೀನ್ಸ್ ನಮ್ಮ ಕಡೆ ಬಸಪ್ಪ ಫಸ್ಟು ಕರ್ಕೊಂಡು ಹೋಗ್ಬಿಟ್ಟು ಸೂಕ್ಷ್ಮ ಎಲ್ಲ ತೋರಿಸ್ತಿದ್ದಂತೆ. ಬಟ್ ಯಾಕೋ ಬಸಪ್ಪ ಹೋಗ್ಬಿಟ್ಟಿದೆ, ಟೆಂಪಲ್ ಹತ್ರ ಕರ್ಕೊಂಡು ಹೋಗಿಲ್ಲ ಅಂತೆ ಟೆಂಪಲ್ನ. ಸೊ ಏನಾಗುತ್ತಾ ಗೊತ್ತಿಲ್ಲ, ನೋಡಬೇಕು. ಸೊ ದೇವಸ್ಥಾನಗಳು ಆದಮೇಲೆ ಮನೆಗೆ ಕರ್ಕೊಂಡು ಹೋಗಿತ್ತು ಅಮ್ಮ. ಬಿಕಾಸ್ ಅವ್ನಿಗೆ ನಿದ್ದೆ ಬರ್ತಿತ್ತು, ಎದ್ರ ಅಳ್ತಾನೆ ಅಂದ್ಬಿಟ್ಟು ನಾನು ನಮ್ಮ ಮಾವಂಗೆ ಫೋನ್ ಮಾಡಿ ಸೊ ನಾನು ಹೊರಟೆ. ಬಿಕಾಸ್ ಅವನಿಗೆ ನಿದ್ದೆ ನಮ್ಮ ಸ್ವಲ್ಪ ಹೊತ್ತಲ್ಲಿ ಅರ್ಧ ಗಂಟೆ 1 ಗಂಟೆ ಬಂದಿರ್ತೀವಿ. ಇವಾಗ 10 o'clock ಆಗಿದೆ. ಅವರು ಇನ್ನೊಂದು 1/2 an hour ಬಂದಿರ್ತಾರೆ. ಎಲ್ಲ ಪೂಜೆ ಎಲ್ಲ ಆಗಿತ್ತು. ಸರಿ ನೋಡಿ ಡೆಕೋರೇಷನ್ ಎಲ್ಲ ಹೇಗೆ ಮಾಡಿದ್ದಾರೆ ನಮ್ಮೂರಲ್ಲಿ. ಸೊ ಇವಾಗ ತಾನೇ ಮನೆಗೆ ಜಸ್ಟ್ ಬಂದೆ. ಆಲ್ಮೋಸ್ಟ್ ಇವಾಗ ಟೈಮು 9:30 ಆಗಿದೆ. ಇನ್ನೂ ಅವ್ರು ಯಾರೂ ಬಂದಿರಲ್ಲ ತಟ್ಟೆ ಜೊತೆ, ನಾನು ಮಾತ್ರ ಬಂದಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಲವ್ ಯು, ಥ್ಯಾಂಕ್ ಯು.